Hello students, welcome to the fourth session of my lecture, that is the major crops which will comes under the agriculture. The India is having varied physical features, climatic conditions, different types of soils and water resources, etc. On the basis of this, different parts of the country grow different types of crops. The major crops which are produced in India are classified into four types. They are the food crops, secondly the commercial or cash crops, thirdly the oil seeds, and fourthly the plantation crops. ಭಾರತ ವೈವಿಧ್ಯಮಯವಾದ ಭೂಸ್ವರೂಪಗಳನ್ನು ಹೊಂದಿರೋದ್ರಿಂದ, ಹಾಗೆಯೇ ವಾಯುಗುಣಗಳು ಕೂಡ, ಮಣ್ಣಿನ ವಿಧಗಳು ಕೂಡ ವ್ಯತ್ಯಾಸ ಆಗೋದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಹಾಗೆ ಜಲಸಂಪನ್ಮೂಲಗಳು ಕೂಡ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವ್ಯತ್ಯಾಸ ಆಗೋದ್ರಿಂದ ವಿವಿಧ ರೀತಿಯ ಬೆಳೆಗಳನ್ನು ಭಾರತದಲ್ಲಿ ಬೆಳೆಯೋದು ನೋಡ್ತೀವಿ. ಹಾಗೆಯೇ ಬೆಳೆಯನ್ನು ಬೆಳೆಯುವಂತಹ ಸಾಗುವಳಿಯ ವಿಧಾನಗಳು ಕೂಡ ವ್ಯತ್ಯಾಸ ಆಗೋದನ್ನು ನೋಡ್ತೀವಿ. ಆನ್ ದ ಬೇಸಿಸ್ ಆಫ್ ಆಲ್ ದೀಸ್ ಥಿಂಗ್ಸ್, ಈ ಎಲ್ಲ ವಿಚಾರಗಳ ಆಧಾರದ ಮೇಲೆ ದ ಕ್ರಾಪ್ಸ್ ಇನ್ ಇಂಡಿಯಾ ಆರ್ ಕ್ಲಾಸಿಫೈಡ್ ಇಂಟು ಫೋರ್ ಟೈಪ್ಸ್. ಭಾರತದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ನಾಲ್ಕು ಪ್ರಮುಖ ವಿಧಗಳಾಗಿ ವಿಭಾಗ ಮಾಡಿದ್ದೀವಿ. ಯಾವ್ಯಾವುದು ಅಂದರೆ, ಫಸ್ಟ್ಲಿ ದ ಫುಡ್ ಕ್ರಾಪ್ಸ್, ಆಹಾರದ ಬೆಳೆಗಳು, ಸೆಕೆಂಡ್ಲಿ ದ ಕಮರ್ಷಿಯಲ್ ಕ್ರಾಪ್ಸ್ ಆರ್ ಕ್ಯಾಶ್ ಕ್ರಾಪ್ಸ್, ವಾಣಿಜ್ಯ ಅಥವಾ ಹಣದ ಬೆಳೆಗಳು, ಥರ್ಡ್ಲಿ ಆಯಿಲ್ ಸೀಡ್ಸ್, ಎಣ್ಣೆಕಾಳುಗಳು, ಫೋರ್ತ್ಲಿ ಪ್ಲಾಂಟೇಶನ್ ಕ್ರಾಪ್ಸ್, ನೆಡು ತೋಟದ ಬೆಳೆಗಳು. ಫಸ್ಟ್ಲಿ ದ ಫುಡ್ ಕ್ರಾಪ್ಸ್, ಆಹಾರದ ಬೆಳೆಗಳು. ದ ಕ್ರಾಪ್ಸ್ ವಿಚ್ ವಿಲ್ ಸರ್ವ್ ಆ್ಯಸ್ ಬೇಸಿಕ್ ಫುಡ್ ಆರ್ ವೆರಿ ಎಸೆನ್ಷಿಯಲ್ ಫುಡ್ ಗ್ರೈನ್ ಟು ದ ಪೀಪಲ್ ಆರ್ ಕಾಲ್ಡ್ ಆ್ಯಸ್ ದ ಫುಡ್ ಗ್ರೈನ್ಸ್. ಯಾವ ಬೆಳೆಗಳು ಮಾನವನ ಮೂಲಭೂತ ಆಹಾರದ ಅವಶ್ಯಕತೆಗಳನ್ನು ಒದಗಿಸುತ್ತೋ ಅವುಗಳಿಗೆ ನಾವೇನಂತ ಕರಿತೀವಿ? ಆಹಾರದ ಬೆಳೆಗಳು ಅಂತ ಕರಿತೀವಿ. ಸೊ ದ ಫುಡ್ ಕ್ರಾಪ್ಸ್ ಇನ್ಕ್ಲೂಡ್ ಯಾವ್ಯಾವುದು ಈ ಆಹಾರದ ಬೆಳೆಗಳಲ್ಲಿ ಬರುತ್ತೆ ಅಂದರೆ, ರೈಸ್, ದೆನ್ ವೀಟ್, ಮೇಜ್, ಜೋವಾರ್, ಬಾಜ್ರಾ ಎಟ್ಸೆಟ್ರಾ. ಅಕ್ಕಿ, ಗೋಧಿ, ಜೋಳ, ಬಾಜ್ರಾ ಇತ್ಯಾದಿಗಳು ಈ ಆಹಾರದ ಬೆಳೆಗಳಾಗಿವೆ. ಔಟ್ ಆಫ್ ದ ಟೋಟಲ್ ಕ್ರಾಪ್ಡ್ ಏರಿಯಾ ಇನ್ ಇಂಡಿಯಾ, 3/4 ಆಫ್ ಇಟ್ ಕಮ್ಸ್ ಅಂಡರ್ ದ ಫುಡ್ ಕ್ರಾಪ್ಸ್ ಕಲ್ಟಿವೇಷನ್. ಭಾರತದಲ್ಲಿ ಸಾಗುವಳಿಗೆ ಒಳಪಟ್ಟಿರುವಂತಹ ಒಟ್ಟು ಭೂಮಿಯಲ್ಲಿ 3/4 ಭಾಗ ಆಹಾರದ ಬೆಳೆಗಳ ಸಾಗುವಳಿಗೆ ಇದೆ, ಸಾಗುವಳಿ ಅದನ್ನು ಹೊಂದಿದೆ. ನೆಕ್ಸ್ಟ್, ದ ಇಂಪಾರ್ಟೆಂಟ್ ಸ್ಟೇಟ್ಸ್ ವಿಚ್ ಆರ್ ಗ್ರೋಯಿಂಗ್ ದ ಫುಡ್ ಕ್ರಾಪ್ಸ್ ಆರ್, ಭಾರತದಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆಯುತ್ತಿರುವಂತಹ ಪ್ರಮುಖ ರಾಜ್ಯಗಳು ಅಂದರೆ ಉತ್ತರ ಪ್ರದೇಶ್, ಪಂಜಾಬ್, ರಾಜಸ್ಥಾನ್, ಆಂಧ್ರ ಪ್ರದೇಶ್, ಹರಿಯಾಣ ಆ್ಯಂಡ್ ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ. ಆಲ್ ದೀಸ್ ಆರ್ ಸ್ಟೇಟ್ಸ್ ವಿಚ್ ಆರ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಫುಡ್ ಗ್ರೈನ್. ಈ ಎಲ್ಲ ರಾಜ್ಯಗಳು ಆಹಾರ ಧಾನ್ಯಗಳನ್ನು ಅಧಿಕವಾಗಿ ಬೆಳೆಯುವ ಪ್ರಮುಖ ರಾಜ್ಯಗಳು. ನೆಕ್ಸ್ಟ್, ದ ಸೆಕೆಂಡ್ ಒನ್ ಈಸ್ ದ ಕಮರ್ಷಿಯಲ್ ಆರ್ ಕ್ಯಾಶ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು ಅಥವಾ ಹಣದ ಬೆಳೆಗಳು. ಸೊ ದಿಸ್ ಇನ್ಕ್ಲೂಡ್ ಕಾಟನ್, ಶುಗರ್ ಕೇನ್, ಟೊಬ್ಯಾಕೋ, ಜೂಟ್ ಎಟ್ಸೆಟ್ರಾ. ಯಾವುದು ಮಾರಾಟಕ್ಕೋಸ್ಕರ ಅದಕ್ಕೆ ಹಣವನ್ನು ತರುತ್ತೆ ಅನ್ನೋ ಉದ್ದೇಶದಿಂದ ಬೆಳೀತಾರೋ ಅವುಗಳನ್ನು ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ. ಇವನ್ನು ಅಧಿಕ ಪ್ರಮಾಣದಲ್ಲಿ ಬೆಳೀತಾರೆ. ಎರಡನೇದಾಗಿ ದ ಕ್ರಾಪ್ಸ್ ಲೈಕ್ ಯಾವ್ಯಾವ್ದು ಬರುತ್ತೆ ಇದರಲ್ಲಿ, ಹತ್ತಿ, ಕಬ್ಬು, ಸೆಣಬು, ಹೊಗೆ ಸೊಪ್ಪು ಇತ್ಯಾದಿಗಳು ಈ ಗುಂಪಿಗೆ ಸೇರುತ್ತೆ. ಥರ್ಡ್ ಒನ್ ಈಸ್ ದ ಆಯಿಲ್ ಸೀಡ್ಸ್, ಎಣ್ಣೆಕಾಳುಗಳು. ಎಣ್ಣೆಕಾಳುಗಳು ಯಾವ್ಯಾವುದು? ನೆಲಗಡಲೆ, ದಟ್ ಈಸ್ ದ ಗ್ರೌಂಡ್ನಟ್, ದೆನ್ ದ ಸನ್ಫ್ಲವರ್, ಸೂರ್ಯಕಾಂತಿ, ಸಿಸೇಮ್ ಇತ್ಯಾದಿ. ಅಂದರೆ ಲಿನ್ಸೀಡ್, ಅಗಸೆ, ಕ್ಯಾಸ್ಟರ್, ಔಡಲ ಇತ್ಯಾದಿಗಳು ಈ ಎಣ್ಣೆಕಾಳುಗಳಿಗೆ ಬರುತ್ತೆ. ಆ್ಯಂಡ್ ದೇ ಆರ್ ಆಲ್ ವೆರಿ ಎಸೆನ್ಷಿಯಲ್ ಟು ಪ್ರೊಡ್ಯೂಸ್ ದ ಆಯಿಲ್. ಇವೆಲ್ಲ ಎಣ್ಣೆಯನ್ನು ಉತ್ಪಾದನೆ ಮಾಡೋದಕ್ಕೆ ಅತ್ಯಂತ ಪ್ರಮುಖವಾದ ಬೆಳೆಗಳಾಗಿವೆ. ನೆಕ್ಸ್ಟ್ ಈಸ್ ದ ಪ್ಲಾಂಟೇಶನ್ ಕ್ರಾಪ್ಸ್ ಅಂದರೆ ನೆಡುತೋಟದ ಬೆಳೆಗಳು. ಕಾಫಿ, ಟೀ, ಕೋಕೋ, ರಬ್ಬರ್, ಆಲ್ ದೀಸ್ ಕಮ್ಸ್ ಅಂಡರ್ ದ ಪ್ಲಾಂಟೇಶನ್ ಕ್ರಾಪ್ಸ್. ಇವೆಲ್ಲನೂ ಕೂಡ
ಯಾವುದಕ್ಕೆ ಬರುತ್ತೆ? ನೆಡುತೋಟದ ಬೆಳೆಗಳ ಗುಂಪಿಗೆ ಬರುತ್ತೆ. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ದ ಸ್ಟ್ರಕ್ಚರ್ ಆಫ್ ದ ಗ್ರೈನ್, ಧಾನ್ಯದ ರಚನೆಯ ಆಧಾರದ ಮೇಲೆ ದ ಫುಡ್ ಗ್ರೈನ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಆಹಾರದ ಬೆಳೆಗಳನ್ನು 2 ವಿಧಗಳಾಗಿ ವಿಭಾಗ ಮಾಡಿದ್ದೀವಿ. ಯಾವ್ಯಾವುದು ಅಂದರೆ ದ ಸೀರಿಯಲ್ಸ್, ಏಕದಳ ಧಾನ್ಯಗಳು. ಸೆಕೆಂಡ್ಲಿ ದ ಪಲ್ಸಸ್, ದ್ವಿದಳ ಧಾನ್ಯಗಳು. ಏಕದಳ ಧಾನ್ಯಗಳು, ಸೀರಿಯಲ್ಸ್ ಆರ್ ನಥಿಂಗ್ ಬಟ್ ದ ರೈಸ್, ಜೋವಾರ್, ವೀಟ್ ಎಟ್ಸೆಟ್ರಾ ವಿಚ್ ಸರ್ವ್ಸ್ ಆಸ್ ದ ಮೇಜರ್ ಫುಡ್ ಗ್ರೈನ್ಸ್. ಅತ್ಯಧಿಕವಾಗಿ ಆಹಾರವನ್ನು ಒದಗಿಸುವಂತಹ ಪ್ರಮುಖ ಬೆಳೆಗಳಾದಂತಹ ಅಕ್ಕಿ, ಗೋಧಿ, ಜೋಳ ಇತ್ಯಾದಿಗಳು ಏಕದಳ ಧಾನ್ಯಗಳಾಗಿವೆ. ನೆಕ್ಸ್ಟ್ ಈಸ್ ದ ಪಲ್ಸಸ್, ದ್ವಿದಳ ಧಾನ್ಯಗಳು, ಕಾಳುಗಳು ಇತ್ಯಾದಿ ದ್ವಿದಳ ಧಾನ್ಯಗಳಿಗೆ ಬರುತ್ತವೆ. ಫಾರ್ ಎಕ್ಸಾಂಪಲ್ ಟೂರ್, ತೊಗರಿ, ಹೆಸರು, ಟೂರ್ ದಾಲ್ ಅಂತ ಏನು ಕರಿತೀವಿ ಅದು ತೊಗರಿ, ಹೆಸರು ಇತ್ಯಾದಿಗಳೆಲ್ಲನೂ ಈ ದ್ವಿದಳ ಧಾನ್ಯಗಳಿಗೆ ಸೇರುತ್ತೆ. ಸೊ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಆ್ಯಂಡ್ ರಾಜಸ್ಥಾನ್ ಆರ್ ದ ಲೀಡಿಂಗ್ ಪ್ರೊಡ್ಯೂಸರ್ಸ್ ಆಫ್ ಪಲ್ಸಸ್ ಇನ್ ಇಂಡಿಯಾ. ಭಾರತದಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೆಯೋದರಲ್ಲಿ ಪ್ರಮುಖ ರಾಜ್ಯಗಳು ಅಂದರೆ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ರಾಜಸ್ಥಾನ್. ನಾವು ಐ ಪ್ರೊಸೀಡ್ ಟು ದ ಮೇಜರ್ ಫುಡ್ ಗ್ರೈನ್ ದಟ್ ಈಸ್ ದ ರೈಸ್, ಅಕ್ಕಿ ಅಥವಾ ಭತ್ತ. ದ ಬಟಾನಿಕಲ್ ನೇಮ್ ಆಫ್ ರೈಸ್ ಈಸ್ ಕಾಲ್ಡ್ ಓರಿಸಾ ಸಟೈವಾ. ಸಸ್ಯಶಾಸ್ತ್ರದಲ್ಲಿ ಭತ್ತ ಅಥವಾ ಅಕ್ಕಿಯ ಬೆಳೆಗೆ ಏನಂತ ಕರೀತಾರೆ? ಓರಿಸಾ ಸಟೈವಾ ಅಂತ ಕರೀತಾರೆ. ಸೊ ಇಟ್ ಈಸ್ ಎ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಕ್ರಾಪ್. ಇದು ಉಷ್ಣವಲಯದಲ್ಲೂ ಬೆಳೆಯಬಹುದು ಮತ್ತು ಸಮಶೀತೋಷ್ಣ ವಲಯದಲ್ಲೂ ಕೂಡ ಇದು ಬೆಳೆಯುತ್ತೆ. ಆ್ಯಂಡ್ ಇಟ್ ರಿಕ್ವೈರ್ಸ್ ಹೈ ಟೆಂಪರೇಚರ್. ಇದಕ್ಕೆ ಅಧಿಕ ಉಷ್ಣಾಂಶನೂ ಬೇಕಾಗುತ್ತೆ. ಸೊ ದ ಟೆಂಪರೇಚರ್ it requires 23 degree Celsius at the ಟೈಮ್ ಆಫ್ ಸೋಯಿಂಗ್. ಅಂದರೆ ಬಿತ್ತನೆ ಮಾಡೋ ಟೈಮ್ನಲ್ಲಿ 23 ಡಿಗ್ರಿ ಇದ್ದರೆ ಸಾಕು ಇನ್ ದ ಗ್ರೋಯಿಂಗ್ ಪೀರಿಯಡ್. ಆದರೆ ಅದು ಬೆಳೆಯುವಂತಹ ಅವಧಿಯಲ್ಲಿ ಇಟ್ ರಿಕ್ವೈರ್ಸ್ 25 ಡಿಗ್ರಿ ಸೆಲ್ಸಿಯಸ್. ಅದಕ್ಕೆ 25 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಬೇಕಾಗುತ್ತೆ. ನೆಕ್ಸ್ಟ್, ಇಟ್ ರಿಕ್ವೈರ್ಸ್ annual rainfall ranging from 100 to 200 centimeters. ಇದಕ್ಕೆ ವಾರ್ಷಿಕ ಸರಾಸರಿ ಮಳೆ 100ರಿಂದ 200 ಸೆಂಟಿಮೀಟರ್ಗಳಷ್ಟು ಬೇಕಾಗುತ್ತೆ. ಆ್ಯಂಡ್ ಫಾರ್ ದ ಸಕ್ಸಸ್ಫುಲ್ ಕಲ್ಟಿವೇಷನ್ ಆಫ್ ಪ್ಯಾಡಿ ವಿ ರಿಕ್ವೈರ್ ಇರಿಗೇಷನ್. ನಮಗೆ ಯಥೇಚ್ಛವಾಗಿ ವಿಪುಲವಾಗಿ ಬೆಳಿಬೇಕಪ್ಪ ಭತ್ತವನ್ನು ಅಂದರೆ ನೀರಾವರಿಯ ಸಹಾಯ ಅವಶ್ಯಕತೆ ಇದೆ. ನೆಕ್ಸ್ಟ್, the soil such as the alluvial soil, clay and clayey loam are ideal for paddy cultivation. ಯಾವ ಮಣ್ಣಿನಲ್ಲಿ ಇದು ವಿಪುಲವಾಗಿ ಬೆಳೆಯುತ್ತೆ ಅಂದರೆ ಮೆಕ್ಕಲು ಮಣ್ಣಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ನೆಕ್ಸ್ಟ್, ಜೇಡಿ ಮಣ್ಣು ಮತ್ತು ಜೇಡಿ ಮಿಶ್ರಿತ ಮಣ್ಣಿನಲ್ಲಿ ಇದು ವಿಪುಲವಾಗಿ ಬೆಳೆಯುತ್ತೆ. ನೆಕ್ಸ್ಟ್, ಇಟ್ ರಿಕ್ವೈರ್ಸ್ ಫ್ಲ್ಯಾಟ್ ಲ್ಯಾಂಡ್. ಇದಕ್ಕೆ ಸಮತಟ್ಟಾದಂತಹ ಭೂಮಿ ಇರಬೇಕು. ಯಾಕೆ ಅಂದರೆ ಇಟ್ ರಿಕ್ವೈರ್ಸ್ ದ ಸ್ಟಾಗ್ನೆನ್ಸಿ ಆಫ್ ವಾಟರ್ ನಿಯರ್ ದ ಬೇಸ್ ಆಫ್ ದ ಪ್ಲ್ಯಾಂಟ್. ಬೆಳೆಗಳ ಬುಡದಲ್ಲಿ ನೀರು ನಿಂತಿರಬೇಕಾಗುತ್ತೆ ಈ ಬೆಳೆಗೆ. ಹಾಗಾಗಿ ಇದಕ್ಕೆ ನಮಗೆ ಸಮತಟ್ಟಾದಂತಹ ಭೂಮಿಯೂ ಅವಶ್ಯಕತೆ ಇದೆ. ಬಿಕಾಸ್ ಫ್ಲ್ಯಾಟ್ ಲ್ಯಾಂಡ್ ಫೆಸಿಲಿಟೇಟ್ಸ್ ದ ಸ್ಟಾಗ್ನೆನ್ಸಿ ಆಫ್ ವಾಟರ್. ನೆಕ್ಸ್ಟ್, it requires fertilizers because it is an exhaustive crop. ಇದು ಬೇಗ ಮಣ್ಣಿನ ಫಲವತ್ತತೆಯನ್ನು ಹೀರಿಕೊಳ್ಳೋದ್ರಿಂದ ಇದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಸಬೇಕಾಗತ್ತೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಫಾರ್ಮಿಂಗ್ ಆಪರೇಷನ್ಸ್ ಆರ್ ಡನ್ ಬೈ ಮ್ಯಾನ್ಯುಯಲ್ ಲೇಬರ್ಸ್. ಇದಕ್ಕೆ ಭತ್ತದ ಸಾಗುವಳಿಗೆ ಸಂಬಂಧಿಸಿದ ಹಾಗೆ ಅನೇಕ ಕೃಷಿ ಚಟುವಟಿಕೆಗಳನ್ನು ಕೈಯಲ್ಲೇ ಮಾಡಬೇಕಾಗಿರೋದ್ರಿಂದ ಅಧಿಕ ಕಾರ್ಮಿಕರು ಅವಶ್ಯಕತೆ ಇದೆ. ಇಫ್ ದ ಲೇಬರರ್ಸ್ ಆರ್ ಅವೈಲಬಲ್ ಅಬಂಡೆಂಟ್ಲಿ ದೆನ್ ದ ಇನ್ಕಮ್ ಫಾರ್ ದ ಫಾರ್ಮರ್ಸ್ ಆರ್ ಆಲ್ಸೋ ವೆರಿ ಹೈ. ಅಧಿಕ ಕಾರ್ಮಿಕರು ಕಡಿಮೆ ದರದಲ್ಲಿ ಲಭ್ಯವಿದ್ದಾಗ ಹೆಚ್ಚಿನ ಆದಾಯ ರೈತರಿಗೆ ದೊರೆಯುತ್ತೆ. ನೆಕ್ಸ್ಟ್, in order to control the pests and diseases, the pesticides should also be used. ಅಂದರೆ ಕ್ರಿಮಿಕೀಟ ರೋಗಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ
ಈ ಕ್ರಿಮಿಕೀಟ ನಾಶಕಗಳನ್ನು ಕೂಡ ನಾವು ಬಳಸಬೇಕಾಗತ್ತೆ. ನೆಕ್ಸ್ಟ್, ಫಾರ್ ದ ಸಕ್ಸಸ್ಫುಲ್ ಕಲ್ಟಿವೇಷನ್ ಆಫ್ ಪ್ಯಾಡಿ ವಿ ರಿಕ್ವೈರ್ ಸಫಿಷಿಯೆಂಟ್ ಇರಿಗೇಷನ್. ಇವುಗಳೆಲ್ಲದರ ಜೊತೆಗೆ ನೀರಾವರಿ ಬೇಕೇ ಬೇಕು. ಯಾಕೆ ಅಂದರೆ ಇನ್ ಇಂಡಿಯಾ ದ ರೈನ್ಫಾಲ್ ಈಸ್ ಫೌಂಡ್ ಸೆವರಲ್ ಮಂತ್ಸ್ ಇನ್ ಎ ಇಯರ್. ಭಾರತದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಒಂದು ವರ್ಷದಲ್ಲಿ ಕಂಡುಬರೋದರಿಂದ, ಒಂದು ವರ್ಷದಲ್ಲಿ ಕೆಲವು ತಿಂಗಳುಗಳಲ್ಲಿ ಮಾತ್ರ ಹಂಚಿಕೆಯಾಗಿರೋದ್ರಿಂದ ನಮಗೆ ವರ್ಷವಿಡೀ ಭತ್ತವನ್ನು ಬೆಳಿಬೇಕು ಅಂದರೆ ನೀರಾವರಿಯ ಅವಶ್ಯಕತೆ ಇದೆ. ನೆಕ್ಸ್ಟ್, ದ ಕಾನ್ಸಂಟ್ರೇಷನ್ ಆಫ್ ಪ್ಯಾಡಿ ಕಲ್ಟಿವೇಷನ್ ಈಸ್ ಮೇನ್ಲಿ ಫೌಂಡ್ ಆರ್ ಕನ್ಫೈನ್ಡ್ ಟು ದ ಡೆಲ್ಟಾಸ್, ಫ್ಲಡ್ ಪ್ಲೇನ್ಸ್, ಕೋಸ್ಟಲ್ ರೀಜನ್ಸ್ ಎಟ್ಸೆಟ್ರಾ. ಭಾರತದಲ್ಲಿ ಈ ಭತ್ತದ ಕೃಷಿ ಎಲ್ಲಿ ಹೆಚ್ಚಾಗಿ ಕೇಂದ್ರೀಕರಿಸಿದೆ ಅಂದರೆ ಪ್ರವಾಹ ಮೈದಾನಗಳಲ್ಲಿ, ಕರಾವಳಿ ಪ್ರದೇಶಗಳಲ್ಲಿ, ಮುಖಜ ಭೂಮಿಗಳಲ್ಲಿ ಆ್ಯಂಡ್ ಇನ್ ದ ಅಲೂವಿಯಲ್ ಪ್ಲೇನ್ಸ್ ಮತ್ತು ಮೆಕ್ಕಲು ಮಣ್ಣಿನ ಮೈದಾನಗಳಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಈಸ್ ದ ಯೂಸಸ್ ಆಫ್ ರೈಸ್. ಭತ್ತ ಅಥವಾ ಅಕ್ಕಿಯಿಂದ ಆಗುವಂತಹ ಉಪಯೋಗ. ದ ರೈಸ್ ವಿಚ್ ಈಸ್ ಯೂಸ್ಡ್ ಆಸ್ ಫುಡ್ ಗ್ರೇನ್. ಬಿಸೈಡ್ಸ್ ದಿಸ್ ಇಟ್ ಈಸ್ ಆಲ್ಸೋ ಹ್ಯಾವಿಂಗ್ ಮೆನಿ ಯೂಸಸ್. ಅಕ್ಕಿಯನ್ನು ನಾವು ಪ್ರಮುಖ ಆಹಾರವಾಗಿ ಬಳಸೋದಲ್ಲದೆ ಅದರಿಂದ ಇನ್ನೂ ಈ ಥರ ಉಪಯೋಗಗಳಿವೆ. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಡಿಫ್ರೆಂಟ್ ಫಾರಮ್ಸ್. ಅಕ್ಕಿಯನ್ನು ನಾವು ವಿವಿಧ ರೂಪಗಳಲ್ಲಿ ಬಳಸ್ತೀವಿ. ಇಟ್ ಮೇ ಬಿ ಇನ್ ಫಾರ್ಮ್ ಆಫ್ ರೈಸ್ ಆರ್ ಪೌಡರ್ ಎಟ್ಸೆಟ್ರಾ. ಅದನ್ನು ಹಿಟ್ಟಿನ ರೂಪದಲ್ಲಿ ಬಳಸ್ತೀವಿ ಅಥವಾ ಅನ್ನದ ರೂಪದಲ್ಲಿ ಬಳಸ್ತೀವಿ. ನೆಕ್ಸ್ಟ್, ದ ಯೂಸಸ್ ಆರ್ a type of oil is extracted from the husk of the rice which is known as bran oil. ಭತ್ತದ ಹೊಟ್ಟು ಅಂತ ನಾವೇನು ಕರಿತೀವಿ, ಅಕ್ಕಿಯ ಮೇಲೆ ಕವರ್ ಆಗಿರುವಂತಹ ಈ ಹೊಟ್ಟನ್ನು ಬ್ರ್ಯಾನ್ ಅಂತ ಕರಿತೀವಿ. ಇದರಿಂದ ನಾವು ಒಂದು ವಿಧದ ಖಾದ್ಯ ತೈಲವನ್ನು ತಯಾರಿಸ್ತೀವಿ. ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಪೀಪಲ್ ಹೂ ಆರ್ ಹ್ಯಾವಿಂಗ್ ಹಾರ್ಟ್ ಡಿಸೀಸಸ್. ಅದರಲ್ಲೂ ಪ್ರತ್ಯೇಕವಾಗಿ ಹೃದಯದ ತೊಂದರೆಗಳಿರೋವಂಥವರು ಇದನ್ನು ಹೆಚ್ಚಾಗಿ ಬಳಸ್ತಾರೆ. ಬಿಕಾಸ್ ಇಟ್ ಈಸ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಇದು ಕೊಬ್ಬು ಇಲ್ಲದೇ ಇರುವಂತಹ ಎಣ್ಣೆಯಾಗಿದೆ. ನೆಕ್ಸ್ಟ್, ದ ಸ್ಟ್ರಾ ಆಫ್ ದ ಪ್ಯಾಡಿ ಪ್ಲ್ಯಾಂಟ್ ಈಸ್ ಯೂಸ್ಡ್ ಫಾರ್ ಥ್ಯಾಚಿಂಗ್ ಪರ್ಪಸ್ ಆ್ಯಂಡ್ ಆ್ಯಸ್ ಫಾಡರ್ ಫಾರ್ ದ ಆ್ಯನಿಮಲ್ಸ್. ಭತ್ತದ ಹುಲ್ಲು ಅಂತ ನಾವೇನು ಕರಿತೀವಿ ಅದು ದನಕರುಗಳ ಮೇವಾಗಿ ಬಳಕೆಯಾಗುತ್ತೆ. ನೆಕ್ಸ್ಟು ಮನೆಗಳ ಮೇಲ್ಛಾವಣಿಯ ಹೊದಿಕೆಯಾಗಿ ಬಳಸಲ್ಪಡುತ್ತೆ. ನೆಕ್ಸ್ಟ್, ಇನ್ ಆರ್ಡರ್ ಟು ಕನ್ಸ್ಟ್ರಕ್ಟ್ ದ ಸೌಂಡ್ ಪ್ರೂಫ್ ವಾಲ್ಸ್ ದ ಹಸ್ಕ್ ಆಫ್ ದ ಪ್ಯಾಡಿ ಈಸ್ ಯೂಸ್ಡ್. ಈ ಭತ್ತದ ಹೊಟ್ಟನ್ನು ನಾವು ಶಬ್ದ ನಿರೋಧಕವಾದ ಗೋಡೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಬಳಸ್ತಾರೆ. ನೆಕ್ಸ್ಟ್, the alcoholic drinks are also prepared from the rice. ಈ ಅಕ್ಕಿಯಿಂದ ನಾವು ಮದ್ಯ ಪಾನೀಯಗಳನ್ನು ಕೂಡ ತಯಾರಿಸಬಹುದು. ನೆಕ್ಸ್ಟ್, ದ ಸ್ಟ್ರಾ ಆಫ್ ದ ಪ್ಯಾಡಿ ಪ್ಲ್ಯಾಂಟ್ ಆರ್ ದ ಪ್ಯಾಡಿ ಈಸ್ ಯೂಸ್ಡ್ ಇನ್ ಮೇಕಿಂಗ್ ಹ್ಯಾಂಡಿಕ್ರಾಫ್ಟ್ಸ್ ಆರ್ಟಿಕಲ್ಸ್. ಇದಲ್ಲದೆ ಭತ್ತದ ಹುಲ್ಲಿನಿಂದ ಕರಕುಶಲ ವಸ್ತುಗಳನ್ನು ಕೂಡ ನಾವು ತಯಾರಿಸಬಹುದು. ಸೊ these are the uses of the rice or paddy. Next, the rice is also called as the stay-at-home crop because the major producers are the major consumers of rice in the world. Only a little amount of rice enters the international market. ಈ ಅಕ್ಕಿಯನ್ನು ನಾವು ಸ್ಟೇ ಅಟ್ ಹೋಮ್ ಕ್ರಾಪ್ ಅಂತ ಕರಿತೀವಿ. ಯಾಕೆ ಅಂದರೆ ಜಗತ್ತಿನಲ್ಲಿ ಅಕ್ಕಿಯನ್ನು ಉತ್ಪಾದನೆ ಮಾಡುವಂತಹ ಪ್ರಮುಖ ರಾಷ್ಟ್ರಗಳು ಅಕ್ಕಿಯನ್ನು ಅಧಿಕವಾಗಿ ಬಳಸುವಂತಹ ರಾಷ್ಟ್ರಗಳಾಗಿವೆ. ಹಾಗಾಗಿ ಜಗತ್ತಿನಲ್ಲಿ ಉತ್ಪಾದನೆಯಾಗುವಂತಹ ಒಟ್ಟು ಅಕ್ಕಿಯಲ್ಲಿ ಕಡಿಮೆ ಪ್ರಮಾಣದ ಅಕ್ಕಿ ಮಾತ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಪ್ರವೇಶಿಸುತ್ತೆ. ನೆಕ್ಸ್ಟ್, ದ ಮೆಥಡ್ಸ್ ಆಫ್ ಕಲ್ಟಿವೇಷನ್. ಅಕ್ಕಿ ಅಥವಾ ಭತ್ತವನ್ನು
ಸಾಗುವಳಿಯಲ್ಲಿ ಮಾಡಬೇಕಾದ್ರೆ ಯಾವ ವಿಧಾನಗಳನ್ನು ನಾವು ಅನುಸರಿಸ್ತೀವಿ ಅಂತ. ಫಸ್ಟ್ಲಿ ದ ಬ್ರಾಡ್ಕಾಸ್ಟ್ ಮೆಥಡ್ ಅಂದರೆ ಎರಚುವ ವಿಧಾನ. ಸೆಕೆಂಡ್ಲಿ ದ ಡ್ರಿಲ್ಲಿಂಗ್ ಮೆಥಡ್, ಸಾಲು ಬಿಡುವ ವಿಧಾನ. ಥರ್ಡ್ಲಿ ದ ಟ್ರಾನ್ಸ್ಪ್ಲಾಂಟೇಷನ್ ಮೆಥಡ್, ನಾಟಿ ಮಾಡುವ ವಿಧಾನ. ಫಸ್ಟ್ಲಿ ದ ಬ್ರಾಡ್ಕಾಸ್ಟ್ ಮೆಥಡ್ ಅಂದರೆ ಎರಚುವ ವಿಧಾನ. ದ ಪ್ಲೇಸಸ್ ವೇರ್ the population is very sparse and the soil is less fertile, there this method is in practice. ಯಾವ ಪ್ರದೇಶಗಳಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಇದ್ದು ಮತ್ತು ಅಲ್ಲಿ ರೈತರು ಅಥವಾ ಕಾರ್ಮಿಕರು ಕಡಿಮೆ ಕಂಡು ಬರ್ತಾರೋ ಅಲ್ಲಿ ಈ ವಿಧಾನವನ್ನು ಅನುಸರಿಸ್ತಾರೆ. ಬೈ ಸ್ಕ್ಯಾಟರಿಂಗ್ ದ ಸೀಡ್ಸ್ ಇನ್ ದ ಪ್ರಿಪೇರ್ಡ್ ಲ್ಯಾಂಡ್ ಅಂದರೆ ಈಗಾಗಲೇ ಸಿದ್ಧಪಡಿಸಿದಂತಹ ಭೂಮಿಯಲ್ಲಿ ಎರಚುವುದು ವಿಧಾನವನ್ನು ಅನುಸರಿಸೋದ್ರ ಮೂಲಕ ಭತ್ತವನ್ನು ಬಿತ್ತನೆ ಮಾಡ್ತಾರೆ. ಸೊ ಈ ರೀತಿ ಬಿತ್ತನೆ ಮಾಡೋದ್ರಿಂದ ಬರುವಂತಹ ಇಳುವರಿ ಕಡಿಮೆ. ಸೊ ದ ಈಲ್ಡ್ ಪರ್ ಹೆಕ್ಟೇರ್ ವಿಲ್ ಬಿ ಲೆಸ್ ಇನ್ ದಿಸ್ ಮೆಥಡ್ and this method is losing its importance in recent years. ಇತ್ತೀಚೆಗೆ ಈ ವಿಧಾನ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಇದೆ. ನೆಕ್ಸ್ಟ್ ಈಸ್ ದ ಡ್ರಿಲ್ಲಿಂಗ್ ಮೆಥಡ್, ಸಾಲು ಬಿಡುವ ವಿಧಾನ. ಸೊ ಫಸ್ಟ್ ದ ಲ್ಯಾಂಡ್ ವಿಚ್ ಈಸ್ ಆ್ಯಕ್ಚುಲಿ ಕಲ್ಟಿವೇಟೆಡ್ ಈಸ್ ಪ್ರಿಪೇರ್ಡ್. ಮೊದಲು ಎಲ್ಲಿ ಭತ್ತವನ್ನು ಬೆಳಿಬೇಕು ಅಂತಿದ್ದೀವೋ ಅಲ್ಲಿ ಸಾಗುವಳಿ ಭೂಮಿಯನ್ನು ಹದಗೊಳಿಸಿ ಸಿದ್ಧಪಡಿಸ್ಕೊತಾರೆ. ವಿತ್ ದ ಹೆಲ್ಪ್ ಆಫ್ ದ ಪ್ಲೋ ದೇ ವಿಲ್ ಗೋಯಿಂಗ್ ಟು ಪ್ರಿಪೇರ್ ದ ಲ್ಯಾಂಡ್. ಅಂದರೆ ನೇಗಿಲುಗಳ ಮೂಲಕ ಯಾವ ಸಾಲಿನಲ್ಲಿ ಭತ್ತದ ಬಿತ್ತನೆ ಬೀಜಗಳನ್ನು ಹಾಕಬೇಕೋ ಅದನ್ನು ಸಿದ್ಧಪಡಿಸ್ಕೊಂಡು ಆ ಸಾಲಿನಲ್ಲಿ ಮಾತ್ರ ಬೀಜಗಳನ್ನು ಅವರು ಬಿತ್ತನೆ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ನೋನ್ ಆ್ಯಸ್ ದ ಡ್ರಿಲ್ಲಿಂಗ್ ಮೆಥಡ್. ಇದನ್ನು ನಾವು ಸಾಲು ಬಿಡುವ ವಿಧಾನ ಅಂತ ಕರೀತಾರೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ದ ಟ್ರಾನ್ಸ್ಪ್ಲಾಂಟೇಷನ್ ಮೆಥಡ್, ನಾಟಿ ಮಾಡುವ ವಿಧಾನ. ಫಸ್ಟ್ಲಿ ದ ಸೀಡ್ ಬೆಡ್ಸ್ ಆರ್ ಪ್ರಿಪೇರ್ಡ್ ಆರ್ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ದ ನರ್ಸರಿ ಬೆಡ್ಸ್. ಮೊದಲು ಒಂದು ಸಣ್ಣ ಪಾತಿಗಳಲ್ಲಿ ಭತ್ತದ ಬೀಜಗಳನ್ನು ಹಾಕಿ ಸಸಿ ಮಾಡ್ಕೊತಾರೆ. ಆಫ್ಟರ್ 3 or 4 weeks 3 ಅಥವಾ 4 ವಾರಗಳ ಆದಮೇಲೆ ದೇ ಆರ್ ಶಿಫ್ಟೆಡ್ ಟು ದ ಲ್ಯಾಂಡ್ಸ್ ವೇರ್ ಆ್ಯಕ್ಚುಲಿ ದೇ ಆರ್ ಕಲ್ಟಿವೇಟೆಡ್. ಅವುಗಳನ್ನು ನಂತರ ಎಲ್ಲಿ ಭತ್ತವನ್ನು ಬೆಳಿಬೇಕು, ಕೃಷಿ ಮಾಡಬೇಕು ಅಂತಿದ್ದೀವೋ ಆ ಜಮೀನಿಗೆ ಅವುಗಳನ್ನು ವರ್ಗಾವಣೆ ಮಾಡ್ತಾರೆ. ಸೊ ಇನ್ ದಿಸ್ ಮೆಥಡ್ ದ ಈಲ್ಡ್ ಪರ್ ಹೆಕ್ಟೇರ್ ವಿಲ್ ಬಿ ಹೈ. ಈ ವಿಧಾನದಲ್ಲಿ ದೊರೆಯುವಂತಹ ಇಳುವರಿ ಹೆಚ್ಚಾಗಿದೆ. ಆ್ಯಂಡ್ ಮೋರ್ ದ್ಯಾನ್ 90% ಆಫ್ ದ ಪ್ಯಾಡಿ ಕಲ್ಟಿವೇಷನ್ ಕಮ್ಸ್ ಅಂಡರ್ ದಿಸ್ ಮೆಥಡ್. ನಮ್ಮ ದೇಶದಲ್ಲಿ 90% ಭತ್ತವನ್ನು ಬೆಳೀತಾ ಇರೋದು ಈ ವಿಧಾನವನ್ನು ಅನುಸರಿಸಿ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ದ ಗ್ರೋಯಿಂಗ್ ಸೀಸನ್. ಆನ್ ದ ಬೇಸಿಸ್ ಆಫ್ ದ ಗ್ರೋಯಿಂಗ್ ಸೀಸನ್ ಅಂದರೆ ಏನು? ಭಾರತದಲ್ಲಿ ವಿವಿಧ ಕಾಲಗಳಲ್ಲಿ ಭತ್ತದ ಕೃಷಿಯನ್ನು ನಾವು ಕೈಗೊಳ್ಳೋದನ್ನು ನೋಡ್ತೀವಿ ವಿವಿಧ ಭಾಗಗಳಲ್ಲಿ. ಸೊ ಯಾವ ಕಾಲಗಳಲ್ಲಿ ಬೆಳೀತಾರೋ ಭತ್ತವನ್ನು ಅದರ ಆಧಾರದ ಮೇಲೆ ದೇ ಆರ್ ಕ್ಲಾಸಿಫೈಡ್ ಇಂಟು ಅಸ್ ಆರ್ ಆಟಮ್ ರೈಸ್, ಅಮನ್ ಆರ್ ವಿಂಟರ್ ರೈಸ್, ಬೋರೋ ಆರ್ ಸಮ್ಮರ್ ರೈಸ್. ಅಸ್ ಅಥವಾ ಶರತ್ಕಾಲದ ಭತ್ತ, ಅಮನ್ ಅಥವಾ ಚಳಿಗಾಲದ ಭತ್ತ, ಬೋರೋ ಅಥವಾ ಬೇಸಿಗೆ ಕಾಲದ ಭತ್ತ. ದ rice which is sown in May or June and which is harvested during September or October. ಯಾವ ಭತ್ತವನ್ನು ಮೇ ಅಥವಾ ಜೂನಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಕೊಯ್ಲು ಮಾಡ್ತಾರೋ ಅದನ್ನು ನಾವು ಅಸ್ ಅಥವಾ ಶರತ್ಕಾಲದ ಭತ್ತ ಅಥವಾ ಅಕ್ಕಿ ಅಂತ ಕರಿತೀವಿ. ಆ್ಯಂಡ್ ರೈಸ್ ವಿಚ್ ಈಸ್ ಸೋನ್ ಇನ್ ಜೂನ್ ಆರ್ ಜುಲೈ ಆ್ಯಂಡ್ ಹಾರ್ವೆಸ್ಟೆಡ್ ಡ್ಯೂರಿಂಗ್ ನವೆಂಬರ್ ಆ್ಯಂಡ್ ಡಿಸೆಂಬರ್ ಈಸ್ ನೋನ್ ಆ್ಯಸ್ ಅಮನ್ ಆರ್ ವಿಂಟರ್ ರೈಸ್. ಯಾವ ಭತ್ತವನ್ನು ಜೂನ್ ಅಥವಾ ಜುಲೈಯಲ್ಲಿ ಬಿತ್ತನೆ ಮಾಡಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಕೊಯ್ಲು ಮಾಡ್ತಾರೋ ಅದನ್ನು ಅಮನ್ ಅಥವಾ ಚಳಿಗಾಲದ ಭತ್ತ ಅಂತ ಕರೀತಾರೆ. ಆ್ಯಂಡ್ ರೈಸ್ ವಿಚ್ ಈಸ್ sown during November and December and harvest is done in March or April is known as ಬೋರೋ ಆರ್ ಸಮ್ಮರ್ ರೈಸ್. ಯಾವ ಭತ್ತವನ್ನು ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಬಿತ್ತನೆ ಮಾಡಿ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಕೊಯ್ಲು ಮಾಡ್ತಾರೋ ಅದನ್ನು ಬೋರೋ ಅಥವಾ ಬೇಸಿಗೆ ಭತ್ತ ಅಂತ ಕರೀತಾರೆ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ದ ರಿಲೀಫ್, ಭೂಸ್ವರೂಪದ ಆಧಾರದ ಮೇಲೆ ದ ರೈಸ್ ಈಸ್ ಕ್ಲಾಸಿಫೈಡ್ ಇಂಟು 2 types. ಭತ್ತವನ್ನು 2 ವಿಧಗಳಾಗಿ ವಿಭಾಗ ಮಾಡಿದ್ದೀವಿ. ಯಾವ್ಯಾವುದು? ಲೋಲ್ಯಾಂಡ್ ರೈಸ್
ತಗ್ಗು ಪ್ರದೇಶದ ಭತ್ತ ಆ್ಯಂಡ್ ಅಪ್ಲ್ಯಾಂಡ್ ರೈಸ್, ಬೆಟ್ಟದ ಭತ್ತ ಅಥವಾ ಏರು ಪ್ರದೇಶದ ಭತ್ತ ಅಂತಲೂ ಕೂಡ ಕರಿತೀವಿ. ಸೊ ದ ಲೋಲ್ಯಾಂಡ್ ರೈಸ್ ಇಟ್ ಈಸ್ ಮೇನ್ಲಿ ಗ್ರೋನ್ ಇನ್ ದ ಸ್ವ್ಯಾಂಪಿ ಆರ್ ಮಾರ್ಷಿ ಲೋಲ್ಯಾಂಡ್ಸ್. ಭಾರತದಲ್ಲಿ ಯಾವಾಗಲೂ ಶೀತ ಅಥವಾ ಜೌಗು ಕಂಡುಬರುವಂತಹ ತಗ್ಗು ಭೂಭಾಗಗಳಲ್ಲಿ ಈ ಭತ್ತವನ್ನು ಬೆಳೀತಾರೆ. ಮೋರ್ ದ್ಯಾನ್ 90% ಆಫ್ ದ ಪ್ಯಾಡಿ ಕಮ್ಸ್ ಅಂಡರ್ ದ ಲೋಲ್ಯಾಂಡ್ ರೈಸ್. ಭಾರತದಲ್ಲಿ 90% ಭಾಗ ಈ ತಗ್ಗು ಭಾಗದ ಭತ್ತಕ್ಕೆ ಸೇರಿದೆ. ಎರಡನೇದಾಗಿ ಅಪ್ಲ್ಯಾಂಡ್ ರೈಸ್, ಬೆಟ್ಟದ ಭತ್ತ. ಸೊ ದಿಸ್ ರೈಸ್ ಈಸ್ ಮೇನ್ಲಿ ಕಲ್ಟಿವೇಟೆಡ್ ಅಲಾಂಗ್ ದ ಸ್ಲೋಪ್ಸ್ ಆಫ್ ದ ಹಿಲ್ಸ್. ಇದನ್ನು ಬೆಟ್ಟ ಗುಡ್ಡಗಳ ಇಳಿಜಾರುಗಳಲ್ಲಿ ಬೆಳೀತಾರೆ. ಫಸ್ಟ್ ದೇ ಗೋಯಿಂಗ್ ಟು ಮೇಕ್ ಟೆರೇಸಸ್ ಆರ್ ಸ್ಟೆಪ್ಸ್. ಮೊದಲು ಅವರು ಅಲ್ಲಲ್ಲಿ ಛಾವಣಿ ರೀತಿ ಮಾಡಿಕೊಂಡು ಅಲ್ಲಿ ಭತ್ತವನ್ನು ಬೆಳೀತಾರೆ. ಬಟ್ ಇಟ್ ಈಸ್ ಕನ್ಫೈನ್ಡ್ ಓನ್ಲಿ ಟು ಎ ಸ್ಮಾಲರ್ ರೀಜನ್, ದಟ್ ಈಸ್ ದ ಹಿಲ್ಲಿ ರೀಜನ್. ಇದೇನಿದ್ರೂ ಬೆಟ್ಟಗುಡ್ಡಗಳ ಪ್ರದೇಶಕ್ಕಷ್ಟೇ ಸೀಮಿತವಾಗಿದೆ. ನೆಕ್ಸ್ಟ್ ಈಸ್ ದ ಡಿಸ್ಟ್ರಿಬ್ಯೂಷನ್, ಈ ಭತ್ತ ಅಥವಾ ಅಕ್ಕಿಯ ಹಂಚಿಕೆ. ದ ಇಂಪಾರ್ಟೆಂಟ್ ರೈಸ್ ಗ್ರೋಯಿಂಗ್ ಸ್ಟೇಟ್ಸ್ ಆರ್, ಭಾರತದಲ್ಲಿ ಭತ್ತವನ್ನು ಉತ್ಪಾದಿಸುವ ಅಥವಾ ಬೆಳೆಯುವ ಪ್ರಮುಖ ರಾಜ್ಯಗಳು ಅಂದರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, UP ಉತ್ತರ ಪ್ರದೇಶ್, AP ಆಂಧ್ರ ಪ್ರದೇಶ್ ಆ್ಯಂಡ್ ಪಂಜಾಬ್ ಮತ್ತು ಪಂಜಾಬ್. ದೀಸ್ 4 ಸ್ಟೇಟ್ಸ್ ಟುಗೆದರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅಬೌಟ್ 50.14% ರೈಸ್ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ. ಭಾರತದಲ್ಲಿ ಉತ್ಪಾದಿಸಲ್ಪಡುವ ಒಟ್ಟು ಭತ್ತದಲ್ಲಿ 50.14% ಈ 4 ರಾಜ್ಯಗಳೇ ಬೆಳೀತಾ ಇವೆ. ಆ್ಯಂಡ್ ದೇ ಟುಗೆದರ್ ಕಾನ್ಸ್ಟಿಟ್ಯೂಟ್ ದ ಏರಿಯಾ ಅಬೌಟ್ 41.67% ಔಟ್ ಆಫ್ ದ ಟೋಟಲ್ ಏರಿಯಾ ಅಂಡರ್ ಪ್ಯಾಡಿ ಕಲ್ಟಿವೇಷನ್. ಭತ್ತದ ಕೃಷಿಗೆ ಒಳಪಟ್ಟಿರೋ ಒಟ್ಟು ಭೂಮಿಯಲ್ಲಿ 41.67% ಭಾಗ ಈ 4 ರಾಜ್ಯಗಳಿಂದಾನೇ ಇದೆ. ನೆಕ್ಸ್ಟ್, ದ ನಾರ್ತ್ ಈಸ್ಟರ್ನ್ ಆ್ಯಂಡ್ ಸದರ್ನ್ ಸ್ಟೇಟ್ಸ್ ಆಲ್ಸೋ ಕಲ್ಟಿವೇಟ್ ದ ರೈಸ್. ಇವಲ್ಲದೇ ಈಶಾನ್ಯ ರಾಜ್ಯಗಳು ಮತ್ತು ದಕ್ಷಿಣ ಭಾರತದ ರಾಜ್ಯಗಳು ಕೂಡ ಭತ್ತವನ್ನು ಉತ್ಪಾದಿಸುತ್ತವೆ. ವೆಸ್ಟ್ ಬೆಂಗಾಲ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ರೈಸ್ ಕಲ್ಟಿವೇಷನ್. ಭಾರತದಲ್ಲಿ ಪಶ್ಚಿಮ ಬಂಗಾಳ ಅಕ್ಕಿ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇಂಡಿಯಾ ಇಸ್ ದ ಸೆಕೆಂಡ್ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ದ ವರ್ಲ್ಡ್, ನೆಕ್ಸ್ಟ್ ಓನ್ಲಿ ಟು ಚೈನಾ. ಚೈನಾದ ನಂತರ ಭಾರತ ಅಕ್ಕಿಯ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಈಸ್ ದ ಪ್ರೊಡಕ್ಷನ್, ಉತ್ಪಾದನೆ. ಇನ್ 2019, by using 44 million hectares of land, India produced about 117.4 million tons of rice. 2019ರಲ್ಲಿ 44 ದಶಲಕ್ಷ ಹೆಕ್ಟೇರುಗಳಷ್ಟು ಭೂಮಿಯಲ್ಲಿ ಭಾರತ 117.4 ಮಿಲಿಯನ್ ಟನ್ನುಗಳಷ್ಟು ಭತ್ತವನ್ನು ಉತ್ಪಾದನೆ ಮಾಡಿತ್ತು. ಆ್ಯಂಡ್ ಇಂಡಿಯಾ ಆಲ್ಸೋ ಎಕ್ಸ್ಪೋರ್ಟ್ ರೈಸ್ ಟು ಅದರ್ ಕಂಟ್ರೀಸ್. ಆ್ಯಂಡ್ ಇಟ್ ಈಸ್ ದ ಮೇಜರ್ ಎಕ್ಸ್ಪೋರ್ಟರ್ ಆಫ್ ಬಾಸುಮತಿ ರೈಸ್. ಭಾರತ ಅಕ್ಕಿಯನ್ನು ವಿದೇಶಗಳಿಗೆ ರಫ್ತು ಕೂಡ ಮಾಡುತ್ತೆ. ಅದರಲ್ಲಿ ಬಾಸುಮತಿ ಅಕ್ಕಿಯ ರಫ್ತು ಅಧಿಕ ಪ್ರಮಾಣದಲ್ಲಿದೆ. ಸೊ ಇಂಡಿಯಾ ಇನ್ ದ ಸೇಮ್ ಇಯರ್ ಎಕ್ಸ್ಪೋರ್ಟೆಡ್ ಬಾಸುಮತಿ ರೈಸ್ ವರ್ತ್ $4.3 ಬಿಲಿಯನ್. ಭಾರತ 2019ರಲ್ಲಿ $4.3 ಬಿಲಿಯನ್ ಮೌಲ್ಯದ ಬಾಸುಮತಿ ಅಕ್ಕಿಯನ್ನು ಇದು ರಫ್ತು ಮಾಡಿತ್ತು. ದ ಚೀಫ್ ಇಂಪೋರ್ಟರ್ ಈಸ್ ದ ಗಲ್ಫ್ ಕಂಟ್ರೀಸ್. ಭಾರತದಿಂದ ಆಮದು ಮಾಡಿಕೊಳ್ಳುವಂತಹ ಯಾವುದನ್ನು ಬಾಸುಮತಿ ಅಕ್ಕಿಯನ್ನು ಪ್ರಮುಖ ರಾಷ್ಟ್ರಗಳು ಅಂದರೆ ಕೊಲ್ಲಿ ರಾಷ್ಟ್ರಗಳು. ಆ್ಯಂಡ್ ಅದರ್ ವೆರೈಟೀಸ್ ಆಫ್ ರೈಸ್ ವಿಚ್ ಆರ್ ಎಕ್ಸ್ಪೋರ್ಟೆಡ್ ಫ್ರಮ್ ಇಂಡಿಯಾ ಟು ದ ಕಂಟ್ರೀಸ್ ಲೈಕ್, ನಮ್ಮ ದೇಶದಲ್ಲಿ ಬೇರೆ ವಿಧದ ಅಕ್ಕಿಯನ್ನು ಬೇರೆ ರಾಷ್ಟ್ರಗಳಿಗೂ ಕೂಡ ನಾವು ರಫ್ತು ಮಾಡ್ತೀವಿ. ಇದಲ್ಲದೇ ಯಾವ್ಯಾವುದಪ್ಪ ರಾಷ್ಟ್ರಗಳು ಅಂದರೆ UK, USA, ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾ, ನೆದರ್ಲ್ಯಾಂಡ್ ಆ್ಯಂಡ್ ಕೆನಡಾ.
ಮತ್ತು ಕೆನಡಾ ಇವಿಷ್ಟು ರಾಷ್ಟ್ರಗಳಿಗೆ ನಾವು ಅಕ್ಕಿಯನ್ನು ರಫ್ತು ಮಾಡ್ತೀವಿ. ಸೊ ಇನ್ ಇಂಡಿಯಾ ದ ರೈಸ್ ಈಸ್ ದ ಸ್ಟೇಪಲ್ ಫುಡ್ ಗ್ರೈನ್ ಫಾರ್ ಮೋರ್ ದ್ಯಾನ್ 50% ಆಫ್ ದ ಪಾಪ್ಯುಲೇಷನ್. ಹೀಗೆ ಭಾರತದಲ್ಲಿ ಈ ಅಕ್ಕಿ ಪ್ರಮುಖ ಆಹಾರದ ಬೆಳೆಯಾಗಿದ್ದು, ಆಹಾರದ ಜೊತೆಗೆ ದ ಸ್ಟಾರ್ಚ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್ ಫ್ರಮ್ ದ ರೈಸ್ which is used in the textile industry. So next I proceed to the wheat. Before that, note down the points on the board. Now I proceed to the wheat cultivation. It is an important food grain like rice. Most of the people also use the wheat as their staple food grain. It ranks second in terms of area and production next to rice. Out of the total cropped area, about 19.7% is occupied by wheat cultivation, and out of the total food grain production, about 34.47% consists of wheat. The botanical name of wheat is known as triticum. So the wheat is cheaper than the rice, and it is rich in proteins, vitamins, carbohydrates, and it provides balanced food. The uses of wheat are, other than it is used as a food grain, the wheat can be conserved for a long time in the form of flour in good condition. And wheat is also used in the preparation of vermicelli, then confectionaries, breads, bakery items, etc. Then the spoiled wheat is used in the preparation of alcoholic drinks. The straw of the wheat is used for fodder for the animals, and as it is having shining, it is also used for making handicrafts articles. The wheat is a temperate crop, so it is mainly produced in the regions where we have moderate rainfall and moderate temperature. The conditions of growth. Firstly, as I have already told you, it is a temperate crop. It requires a temperature of about 10 degrees Celsius during growing period, while it requires 15 degrees Celsius during ripening period. In India, it is mainly grown as a rabi crop. Next, it requires 50 to 75 centimeters of annual rainfall. The regions where the rainfall is less than 50 centimeters, there it can be cultivated with the help of irrigation. So ಗೋಧಿ ಅಕ್ಕಿಯ ನಂತರ ಇರುವ ಎರಡನೇ ಪ್ರಮುಖ ಆಹಾರದ ಬೆಳೆಯಾಗಿದೆ. ಇದು ಭಾರತದಲ್ಲಿ ಬಹುಭಾಗ ಜನರು ಪ್ರಮುಖ ಆಹಾರವಾಗಿ ಗೋಧಿಯನ್ನು ಬಳಸ್ತಾ ಇದ್ದಾರೆ. ಗೋಧಿಯ ಕೃಷಿ ಹೆಚ್ಚಾಗಿ ಉತ್ತರ ಭಾರತ ಮತ್ತು ವಾಯುವ್ಯ ಭಾರತದಲ್ಲಿ ಕೇಂದ್ರೀಕರಿಸಿದೆ. ಅಲ್ಲಿ ಈ ಬೆಳೆಗೆ ಬೇಕಾದ ಭೌಗೋಳಿಕಾಂಶಗಳು ಪೂರಕವಾಗಿ ಇರುವುದರಿಂದ ಸಸ್ಯಶಾಸ್ತ್ರದಲ್ಲಿ ಗೋಧಿಯನ್ನು ಟ್ರಿಟಿಕಮ್ ಅಂತ ಕರೀತಾರೆ. ಭಾರತದಲ್ಲಿ ಬೆಳೆಗಳ ಕೃಷಿಗೆ ಒಳಪಟ್ಟಿರುವಂತಹ ಒಟ್ಟು ಭೂಮಿಯಲ್ಲಿ 19.7% ಗೋಧಿಯ ಕೃಷಿಗೆ ಒಳಪಟ್ಟಿದ್ದು, ಒಟ್ಟು ಆಹಾರ ಬೆಳೆಗಳ ಉತ್ಪಾದನೆಯಲ್ಲಿ ಗೋಧಿಯ ಪಾಲು 34.47% ಕಂಡುಬರುತ್ತೆ. ಅಕ್ಕಿಗೆ ಹೋಲಿಸಿ ನೋಡಿದಾಗ ಗೋಧಿ ಕಡಿಮೆ ಬೆಲೆಯದಾಗಿದೆ ಅಥವಾ ಅಗ್ಗದ ಬೆಳೆಯಾಗಿದ್ದು, ಆದರೆ ಇದು ಪೌಷ್ಟಿಕಾಂಶಗಳಲ್ಲಿ, ವಿಟಮಿನ್ಗಳಲ್ಲಿ ಮತ್ತು ಕಾರ್ಬೋಹೈಡ್ರೇಟ್ಗಳಲ್ಲಿ ಇದು ಅತ್ಯಂತ ಹೆಚ್ಚಾಗಿ ಇವುಗಳನ್ನು ಹೊಂದಿದ್ದು, ಇದು ಒಂದು ಸಮತೋಲನವಾದ ಆಹಾರ ಅಂತ ಏನು ಕರಿತೀವಿ ಅದನ್ನು ಇದು ಕೊಡುತ್ತೆ. ನೆಕ್ಸ್ಟು, ಗೋಧಿಯನ್ನು ನಾವು ಬರೀ ಆಹಾರವಾಗಿ ಬಳಸೋದಲ್ಲದೆ ಅದನ್ನು ಹಿಟ್ಟಿನ ರೂಪದಲ್ಲಿ ದೀರ್ಘಾವಧಿಯವರೆಗೆ ಕೆಡದ ಹಾಗೆ ನಾವು ಸುಸ್ಥಿತಿಯಲ್ಲಿ ಇಡ್ಬೋದು. ಗೋಧಿಯನ್ನು ಶಾವಿಗೆ, ಮೆಕರೋನಿ ಮುಂತಾದವುಗಳ ತಯಾರಿಕೆಯಲ್ಲಿ ಬಳಸ್ತಾರೆ.
ನೆಕ್ಸ್ಟು ಇದನ್ನು ಬೇಕರಿಗಳಲ್ಲಿ ಮಾಡುವ ಬ್ರೆಡ್ಡು, ಸ್ವೀಟ್ಸು ಮುಂತಾದವುಗಳಲ್ಲಿ ಬಳಸ್ತಾರೆ. ಗೋಧಿಯಿಂದ ಒಂದು ರೀತಿಯ ಅಂಟನ್ನು ಕೂಡ ತಯಾರಿಸ್ತಾರೆ. ಮತ್ತು ಈ ಗೋಧಿಯ ಹುಲ್ಲು ದನಕರುಗಳ ಆಹಾರವಾಗಿಯೂ ಕೂಡ ಇದು ಬಳಕೆಯಾಗುತ್ತೆ. ಗೋಧಿಯ ಹುಲ್ಲು ಸ್ವಲ್ಪ ಹೊಳಪನ್ನು ಹೊಂದಿರೋದರಿಂದ ಕರಕುಶಲ ವಸ್ತುಗಳ ತಯಾರಿಕೆಯಲ್ಲೂ ಕೂಡ ಇದು ಬಳಸಲ್ಪಡುತ್ತೆ. ನೆಕ್ಸ್ಟ್, ಒಂದು ವಿಧದ ಮದ್ಯಪಾನೀಯವನ್ನು ಕೂಡ ಈ ಗೋಧಿಯಿಂದ ತಯಾರಿಸ್ತಾರೆ. ನೆಕ್ಸ್ಟು, ಇದಕ್ಕೆ ಈ ಬೆಳೆಯ ಕೃಷಿಗೆ ಬೇಕಾಗುವ ಭೌಗೋಳಿಕಾಂಶಗಳು ಅಂದರೆ ಇದು ಸಮಶೀತೋಷ್ಣ ವಲಯದ ಬೆಳೆಯಾಗಿದೆ. ಇದಕ್ಕೆ ಸಾಮಾನ್ಯವಾದ ಅಂದರೆ ಮಧ್ಯಮ ಪ್ರಮಾಣದ ಉಷ್ಣಾಂಶ ಮತ್ತು ಮಳೆ ಇದ್ದರೆ ಸಾಕು. ಇದಕ್ಕೆ 10 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬೆಳೆಯುವಂತಹ ಅವಧಿಯಲ್ಲಿ ಉಷ್ಣಾಂಶ ಬೇಕು. ಅದನ್ನು ಕೊಯ್ಲು ಮಾಡುವಂಥ ಟೈಮ್ನಲ್ಲಿ 15 ಡಿಗ್ರಿ ಸೆಲ್ಸಿಯಸ್ಟಷ್ಟು ಉಷ್ಣಾಂಶ ಇದ್ದರೆ ಸಾಕು. ಭಾರತದಲ್ಲಿ ಇದನ್ನು ಪ್ರಮುಖವಾಗಿ ಹಿಂಗಾರು ಬೆಳೆಯಾಗಿ ಬೆಳೀತಾ ಇದ್ದಾರೆ. ನೆಕ್ಸ್ಟ್, ಯಾವ ಪ್ರದೇಶದಲ್ಲಿ 50 ಸೆಂಟಿಮೀಟರ್ಗಿಂತನೂ ಕಡಿಮೆ ಮಳೆಯಾಗುತ್ತೋ ಇದಕ್ಕೆ 50ರಿಂದ 75 ಸೆಂಟಿಮೀಟರ್ಗಳಷ್ಟು ಮಳೆ ಅವಶ್ಯಕತೆ ಇದೆ. ಆದರೆ 50 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆಯಾಗುವಂತಹ ಪ್ರದೇಶದಲ್ಲಿ ನೀರಾವರಿ ಸಹಾಯದಿಂದನೂ ಕೂಡ ಗೋಧಿಯನ್ನು ಬೆಳೀಬಹುದು. ನೆಕ್ಸ್ಟು, ಈ ಬೆಳೆಗೆ ಉತ್ತಮವಾದಂತಹ ಮಣ್ಣು ಅಂದರೆ ಕಪ್ಪು ಮಣ್ಣು ಮತ್ತು ಜೇಡಿ ಮಿಶ್ರಿತ ಮಣ್ಣು. The soil which is essential for wheat cultivation is black and heavy loamy soil. Next, during the ripening period, if there is drizzling and cloudiness, it enhances the yield. ಇದು ಕೊಯ್ಲು ಮಾಡುವಂತಹ ಟೈಮ್ನಲ್ಲಿ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಇದ್ದರೆ ಇದು ಇಳುವರಿಯನ್ನು ಅಧಿಕಗೊಳಿಸೋದಕ್ಕೆ ಸಹಾಯ ಆಗುತ್ತೆ. ಇವೆಲ್ಲದು ಅಲ್ಲದೇ ದ wheat can also be cultivated by following the zero tillage system method. After the harvest of the paddy, the land has humidity and the preparation of land will also not there if we sow the wheat quickly immediately after the harvest of rice. So this lessens the expenditure regarding the provision of irrigation and preparing the land. It also lessens the labor. So in so many parts of the country this method is followed. ಝೀರೋ ಉಳುಮೆ ತಾಂತ್ರಿಕತೆ ಅಂದರೆ ಭತ್ತದ ಕೊಯ್ಲಿನ ತಕ್ಷಣ ನಾವು ಗೋಧಿಯನ್ನು ಬಿತ್ತನೆ ಮಾಡಿಬಿಟ್ರೆ ಕೃಷಿ ಭೂಮಿಯನ್ನು ಹದಗೊಳಿಸುವಂತಹ ಒಂದು ಕಾರ್ಯನೂ ಇರಲ್ಲ. ಅದಕ್ಕೆ ತಗಲುವ ಕೂಲಿಯ ವೆಚ್ಚನೂ ಕೂಡ ಉಳಿಯಿತು. ಎರಡನೇದಾಗಿ ಭತ್ತಕ್ಕೆ ಅಂತ ನಾವು ದೀರ್ಘಾವಧಿಯವರೆಗೆ ನೀರನ್ನು ಕಟ್ಟಿರ್ತೀವಿ. ಹಾಗಾಗಿ ಮಣ್ಣಿನಲ್ಲಿ ಇನ್ನೂ ಕೂಡ ತೇವಾಂಶ ಇರುತ್ತೆ. ಇದಕ್ಕಾಗಿ ನಾವು ಹೆಚ್ಚು ನೀರಾವರಿಯನ್ನು ಬಳಸೋ ಅವಶ್ಯಕತೆ ಇರಲ್ಲ. ಸೊ ಇದನ್ನು ಬಳಸ್ಕೊಂಡ್ರೆ ನಾವು ಕಡಿಮೆ ವೆಚ್ಚದಲ್ಲಿ ಗೋಧಿಯನ್ನು ಬೆಳಿಬಹುದಾಗಿದೆ. ನೆಕ್ಸ್ಟ್, ದ ಟೈಪ್ಸ್ ಆಫ್ ವೀಟ್. ಭಾರತದಲ್ಲಿ ಬೆಳೆಯುವ ಗೋಧಿಯ ವಿಧಗಳು. ದ wheat which is produced in India are classified into 4 types. ಭಾರತದಲ್ಲಿ ಬೆಳೆಯುವಂತಹ ಗೋಧಿಯನ್ನು 4 ವಿಧಗಳಾಗಿ ವಿಭಾಗ ಮಾಡಿದ್ದೀವಿ. ಯಾವ್ಯಾವುದು ಅಂದರೆ ದ ಬ್ರೆಡ್ ವೀಟ್, ದ ಮೆಕ್ರೋನಿ ವೀಟ್, ದ ಎಮ್ಮರ್ ವೀಟ್ ಆ್ಯಂಡ್ ದ ಇಂಡಿಯನ್ ಡ್ವಾರ್ಫ್ ವೀಟ್. ಅಂದರೆ ಬ್ರೆಡ್ ಗೋಧಿ, ಮೆಕರೋನಿ ಗೋಧಿ, ಎಮ್ಮರ್ ಗೋಧಿ, ಭಾರತದ ಕುಬ್ಜ ಗೋಧಿ. ಅಮಾಂಗ್ ಆಲ್ ದೀಸ್ ವೆರೈಟೀಸ್, ಈ ಎಲ್ಲ ವಿಧಗಳಲ್ಲಿ ಬ್ರೆಡ್ ವೀಟ್ ಈಸ್ ಎನ್ ಇಂಪಾರ್ಟೆಂಟ್ ವೆರೈಟಿ. ಇವುಗಳಲ್ಲಿ ಬ್ರೆಡ್ ಗೋಧಿ ಪ್ರಮುಖವಾದ ವಿಧವಾಗಿದೆ. ಇಟ್ ಈಸ್ ಮೇನ್ಲಿ ಗ್ರೋನ್ ಇನ್ ಸಟ್ಲೇಜ್ ಗಂಗಾ ಪ್ಲೇನ್. ಇದು ಸಟ್ಲೇಜ್ ಗಂಗಾ ಮೈದಾನದಲ್ಲಿ ಪ್ರಮುಖವಾಗಿ ಬೆಳೆಯಲ್ಪಡುತ್ತೆ. ಆ್ಯಂಡ್ ಇಟ್ ಈಸ್ ಮೇನ್ಲಿ ಕಂಪ್ರೈಸ್ಡ್ ಆಫ್ ಅಲೂವಿಯಲ್ ಸಾಯಿಲ್. ಇಲ್ಲಿ ಮೆಕ್ಕಲು ಮಣ್ಣು ಕಂಡುಬರುತ್ತೆ. ನೆಕ್ಸ್ಟ್, ಮೆಕರೋನಿ ವೀಟ್. It is mainly produced in the black soil region which consists of the central India. ಮಧ್ಯ ಭಾರತದಲ್ಲಿ ಕಂಡುಬರುವ ಕಪ್ಪು ಮಣ್ಣಿನ ಭೂಮಿಯಲ್ಲಿ ಈ ಮೆಕರೋನಿ ಗೋಧಿಯನ್ನು ಬೆಳಿತೀವಿ. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ದ ಸೋಯಿಂಗ್ ಆ್ಯಂಡ್ ಹಾರ್ವೆಸ್ಟಿಂಗ್ ಪೀರಿಯಡ್. ಅಂದರೆ ಬಿತ್ತನೆ ಮಾಡುವ ಮತ್ತು ಕೊಯ್ಲು ಮಾಡುವ ಅವಧಿಯ ಆಧಾರದ ಮೇಲೆ ದ ವೀಟ್ ಅಗೇನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 types.
ದೇ ಆರ್ ವಿಂಟರ್ ವೀಟ್ ಆ್ಯಂಡ್ ಸ್ಪ್ರಿಂಗ್ ವೀಟ್. ಗೋಧಿಯನ್ನು ಪುನಃ 2 ವಿಧಗಳಾಗಿ ವಿಭಾಗ ಮಾಡಿದ್ದೀವಿ. ಯಾವ್ಯಾವುದು ಅಂದರೆ ಚಳಿಗಾಲದ ಗೋಧಿ ಮತ್ತು ವಸಂತಕಾಲದ ಗೋಧಿ. ದ ವೀಟ್ ವಿಚ್ ಈಸ್ ಸೋನ್ ಇನ್ ದ ಬಿಗಿನಿಂಗ್ ಆಫ್ ವಿಂಟರ್ ಆ್ಯಂಡ್ ಹಾರ್ವೆಸ್ಟೆಡ್ ಇನ್ ಲೇಟ್ ಸಮ್ಮರ್. ಯಾವ ಗೋಧಿಯನ್ನು ಚಳಿಗಾಲದ ಪ್ರಾರಂಭದಲ್ಲಿ ಬಿತ್ತನೆ ಮಾಡಿ ಬೇಸಿಗೆಯ ಕೊನೆಯ ಭಾಗದಲ್ಲಿ ಅಂತ್ಯಭಾಗದಲ್ಲಿ ಕುಯ್ಲನ್ನು ಮಾಡ್ತೀವೋ ಅದನ್ನು ಚಳಿಗಾಲದ ಗೋಧಿ ಅಂತ ಕರೀತಾರೆ. ಮೆಜಾರಿಟಿ ಆಫ್ ದ ವೀಟ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಈಸ್ ವಿಂಟರ್ ವೀಟ್. ಭಾರತದಲ್ಲಿ ಬಹುಭಾಗ ಗೋಧಿಯನ್ನು ನಾವು ಚಳಿಗಾಲದಲ್ಲಿ ಬೆಳಿತೀವಿ. ಚಳಿಗಾಲದ ಗೋಧಿಯ ವಿಧವಾಗಿದೆ. ನೆಕ್ಸ್ಟ್ ಈಸ್ ದ ಸ್ಪ್ರಿಂಗ್ ವೀಟ್, ವಸಂತಕಾಲದ ಗೋಧಿ. ದ ವೀಟ್ ವಿಚ್ ಈಸ್ ಸೋನ್ ಇನ್ ದ ಬಿಗಿನಿಂಗ್ ಆಫ್ ಸ್ಪ್ರಿಂಗ್ ಆ್ಯಂಡ್ ಹಾರ್ವೆಸ್ಟೆಡ್ ಇನ್ ಲೇಟ್ ಸಮ್ಮರ್. ಯಾವ ಗೋಧಿಯನ್ನು ವಸಂತಕಾಲದ ಪ್ರಾರಂಭದಲ್ಲಿ ಬಿತ್ತನೆ ಮಾಡಿ ಬೇಸಿಗೆಯ ಅಂತ್ಯಭಾಗದಲ್ಲಿ ಕುಯ್ಲು ಮಾಡ್ತೀವೋ ಅದನ್ನು ನಾವು ವಸಂತಕಾಲದ ಗೋಧಿ ಅಂತ ಕರೀತಾರೆ. ಸೊ ಇನ್ ಇಂಡಿಯಾ, ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ವಿಂಟರ್ ವೀಟ್ ಈಸ್ ಲಾರ್ಜ್ಲಿ ಗ್ರೋನ್. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ದ ಮೆಥಡ್ ಆಫ್ ಕಲ್ಟಿವೇಷನ್, ದ ಮೆಥಡ್ ಆಫ್ ವೀಟ್ ಕಲ್ಟಿವೇಷನ್ ಈಸ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಯಾವ ವಿಧಾನವನ್ನು ಅನುಸರಿಸಿ ಗೋಧಿಯನ್ನು ನಮ್ಮಲ್ಲಿ ಬೆಳೀತಾ ಇದ್ದೀವೋ ನಮ್ಮ ದೇಶದಲ್ಲಿ, ಅದರ ಆಧಾರದ ಮೇಲೆ ಗೋಧಿಯ ಬೆಳೆಯುವ ವಿಧಾನವನ್ನು 3 ವಿಧಗಳಾಗಿ ವಿಭಾಗ ಮಾಡಿದ್ದೀವಿ. ಯಾವ್ಯಾವುದು ಅಂದರೆ ದ ಬ್ರಾಡ್ಕಾಸ್ಟ್ ಮೆಥಡ್, ದ ಡ್ರಿಲ್ಲಿಂಗ್ ಮೆಥಡ್ ಆ್ಯಂಡ್ ದ ಡಿಬ್ಲಿಂಗ್ ಮೆಥಡ್. ಎರಚುವ ಅಥವಾ ಚೆಲ್ಲುವ ವಿಧಾನ, ಸಾಲು ಬಿಡುವ ವಿಧಾನ, ನೆಕ್ಸ್ಟ್ ಗುಳಿಯಲ್ಲಿ ಬಿತ್ತನೆ ಮಾಡುವ ವಿಧಾನ. ದ ಬ್ರಾಡ್ಕಾಸ್ಟ್ ಮೆಥಡ್ ಈಸ್ ನಥಿಂಗ್ ಬಟ್ ದ ಪ್ಲೇಸಸ್ ವೇರ್ the population is less compared to the more amount of land. There the seeds are sown by scatter or the spreading in the cultivable land. ವಿಸ್ತಾರವಾದ ಭೂಮಿ ಇದ್ದು ಕಡಿಮೆ ಕಾರ್ಮಿಕರಿದ್ದಾಗ ಎರಚುವ ವಿಧಾನವನ್ನು ಅನುಸರಿಸಿ ಗೋಧಿಯನ್ನು ಬೆಳೀತಾರೆ. ಸೊ ನೆಕ್ಸ್ಟ್ ಈಸ್ ದ ಡ್ರಿಲ್ಲಿಂಗ್ ಮೆಥಡ್. ಸೊ ಆಫ್ಟರ್ ದ land is prepared, the seeds are sown by drilling into the soil. ನಾವು ಕೃಷಿ ಭೂಮಿಯನ್ನು ಹದ ಮಾಡ್ಕೊಂಡ್ಮೇಲೆ ಉಳುಮೆ ಮಾಡಿದಂತಹ ಜಾಗದಲ್ಲಿ ಅದರ ಮಣ್ಣಿನ ಒಳಗಡೆ ಬೆರೆಯೋ ಹಾಗೆ ನಾವು ಬಿತ್ತನೆ ಮಾಡುವಂತಹ ಒಂದು ವಿಧಾನನೇ ಈ ಸಾಲು ಬಿಡುವ ವಿಧಾನ. ನೆಕ್ಸ್ಟ್ ಈಸ್ ದ ಡಿಬ್ಲಿಂಗ್ ಮೆಥಡ್, ಅಂದರೆ ಗುಳಿಯಲ್ಲಿ ಬಿತ್ತನೆ ಮಾಡುವ ವಿಧಾನ. This method is done by hand. The sowing is done in the furrows made by plowing. ನಾವು ಉಳುಮೆ ಮಾಡಾದ್ಮೇಲೆ ಆ ಸಾಲಿನ ಒಳಗಡೆ ಕೈಯಿಂದ ಬಿತ್ತನೆ ಬೀಜಗಳನ್ನು ನಾವು ಹಾಕ್ತೀವಿ, ಹೂಳ್ತೀವಿ. ಅದನ್ನೇ ನಾವು ಡಿಬ್ಲಿಂಗ್ ಮೆಥಡ್ ಅಂತ ಕರಿತೀವಿ. ಇನ್ ದಿಸ್ ಮೆಥಡ್ ದ ವೇಸ್ಟೇಜ್ ಆಫ್ ಸೀಡ್ ಈಸ್ ನೆಗ್ಲಿಜಿಬಲ್. ಈ ವಿಧಾನದಲ್ಲಿ ಬಿತ್ತನೆ ಬೀಜ ನಷ್ಟ ಆಗೋದು ಕಂಡು ಬರೋದೇ ಇಲ್ಲ. ನೆಕ್ಸ್ಟ್ ಈಸ್ ದ ಡಿಸ್ಟ್ರಿಬ್ಯೂಷನ್. ಭಾರತದಲ್ಲಿ ನಾನು ಮುಂಚೆನೇ ಹೇಳಿದ ಹಾಗೆ ಉತ್ತರ ಭಾರತ ಮತ್ತು ವಾಯುವ್ಯ ಭಾರತದಲ್ಲಿ ಭೌಗೋಳಿಕಾಂಶಗಳು ಗೋಧಿಯ ಕೃಷಿಗೆ ಪೂರಕವಾಗಿರೋದ್ರಿಂದ ಅಲ್ಲಿ ಕೇಂದ್ರೀಕರಿಸಿವೆ. ಆ್ಯಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ದ ಜಿಯೋಗ್ರಾಫಿಕಲ್ ಕಂಡೀಷನ್ಸ್ ಆರ್ ಫೇವರೇಬಲ್ ಫಾರ್ ದ ಕಲ್ಟಿವೇಷನ್ ಆಫ್ ವೀಟ್ ಇನ್ ದ ನಾರ್ದರ್ನ್ ಆ್ಯಂಡ್ ನಾರ್ತ್ ವೆಸ್ಟರ್ನ್ ಇಂಡಿಯಾ. The wheat growing regions are classified into 2 types. ಭಾರತದಲ್ಲಿ ಗೋಧಿಯನ್ನು ಬೆಳೀತಿರುವಂತಹ ಪ್ರದೇಶವನ್ನು 2 ಭಾಗಗಳ ವಿಭಾಗ ಮಾಡಿದ್ದಾರೆ. ಒಂದು ಅಲುವಿಯಲ್ ಸಾಯಿಲ್ ರೀಜನ್, ಅಂದರೆ ಮೆಕ್ಕಲು ಮಣ್ಣಿನ ಪ್ರದೇಶ. ಎರಡನೇದು ಬ್ಲ್ಯಾಕ್ ಸಾಯಿಲ್ ರೀಜನ್, ಕಪ್ಪು ಮಣ್ಣಿನ ಪ್ರದೇಶ. ದ ಅಲುವಿಯಲ್ ಸಾಯಿಲ್ ರೀಜನ್ ಇನ್ಕ್ಲೂಡ್ ಉತ್ತರ ಪ್ರದೇಶ್, ಪಂಜಾಬ್ ಅಂಡ್ ಹರಿಯಾಣ, ರಾಜಸ್ಥಾನ್, ಬಿಹಾರ್, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್ ಆ್ಯಂಡ್ ಉತ್ತರಾಖಂಡ್. ಮೆಕ್ಕಲು ಮಣ್ಣಿನ ಪ್ರದೇಶ ಯಾವ್ಯಾವ ರಾಜ್ಯಗಳನ್ನು ಒಳಗೊಳ್ಳುತ್ತೆ ಅಂದರೆ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಹರಿಯಾಣ, ರಾಜಸ್ಥಾನ, ಬಿಹಾರ್, ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ ಮತ್ತು ಉತ್ತರಾಖಂಡ್. ದ ಬ್ಲ್ಯಾಕ್ ಸಾಯಿಲ್ ರೀಜನ್ ಇನ್ಕ್ಲೂಡ್, ಕಪ್ಪು ಮಣ್ಣಿನ ಪ್ರದೇಶ ಯಾವ ರಾಜ್ಯಗಳನ್ನು ಒಳಗೊಳ್ಳುತ್ತೆ ಅಂದರೆ ಮಹಾರಾಷ್ಟ್ರ, ಗುಜರಾತ್ ಆ್ಯಂಡ್ ವೆಸ್ಟರ್ನ್ ಪಾರ್ಟ್ ಆಫ್ ಆಂಧ್ರ ಪ್ರದೇಶ್. ಮಹಾರಾಷ್ಟ್ರ, ಗುಜರಾತು ಮತ್ತು ಆಂಧ್ರ ಪ್ರದೇಶದ ಪಶ್ಚಿಮ ಭಾಗವನ್ನು ಒಳಗೊಳ್ಳುತ್ತೆ. ಅಮಾಂಗ್ ದೀಸ್ ಸ್ಟೇಟ್ಸ್ ಉತ್ತರ ಪ್ರದೇಶ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಡಕ್ಷನ್. ಭಾರತದಲ್ಲಿ ಉತ್ತರ ಪ್ರದೇಶ ಗೋಧಿಯ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಆ್ಯಂಡ್ ದ
UP, Punjab and Haryana, Rajasthan, Madhya Pradesh and Bihar together going to produce about 90.38% wheat that is produced in India. ಭಾರತದಲ್ಲಿ ಒಟ್ಟು ಉತ್ಪಾದನೆಯಾದ ಗೋಧಿಯಲ್ಲಿ ಈ ಇಷ್ಟು ರಾಜ್ಯಗಳು ಒಟ್ಟಾರೆ 90.38% ಗೋಧಿಯನ್ನು ಉತ್ಪಾದಿಸುತ್ತವೆ. ಔಟ್ ಆಫ್ ದ ಟೋಟಲ್ ಲ್ಯಾಂಡ್ ಅಂಡರ್ ವೀಟ್ ಕಲ್ಟಿವೇಷನ್ ಇನ್ ಇಂಡಿಯಾ ಅಬೌಟ್ 86.15% ಈಸ್ ಕಂಪ್ರೈಸ್ಡ್ ಬೈ ದೀಸ್ ಸ್ಟೇಟ್ಸ್ ಟುಗೆದರ್. ಈ ಎಲ್ಲ ರಾಜ್ಯಗಳು ಕೂಡ ಭಾರತದಲ್ಲಿ ಗೋಧಿಯ ಕೃಷಿಗೆ ಒಳಪಟ್ಟಿರುವಂತಹ ಒಟ್ಟು ಭೂಮಿಯಲ್ಲಿ 86.15% ಭಾಗ ಈ ರಾಜ್ಯಗಳಲ್ಲೇ ಇವೆ. ನೆಕ್ಸ್ಟ್ ಈಸ್ ದ ಪ್ರೊಡಕ್ಷನ್, ಉತ್ಪಾದನೆ. ಇನ್ 2017 and 18, by using 29.58 million hectares of land, India produced about 99.70 million tons of wheat. ಭಾರತ 2017-18ರಲ್ಲಿ 29.58 ಮಿಲಿಯನ್ ಹೆಕ್ಟೇರುಗಳಷ್ಟು ಭೂಮಿಯಲ್ಲಿ 99.70 ಮಿಲಿಯನ್ ಟನ್ಗಳಷ್ಟು ಗೋಧಿಯನ್ನು ಉತ್ಪಾದನೆ ಮಾಡಿತು. India's contribution towards the total wheat production in the world is 12%. ಜಗತ್ತಿನಲ್ಲಿ ಉತ್ಪಾದನೆಯಾಗುವ ಒಟ್ಟು ಗೋಧಿಯಲ್ಲಿ ಭಾರತದ ಪಾಲು ಅಥವಾ ಕೊಡುಗೆ 12%. India also export wheat to USA, Russia, Southeast Asia and Western Europe. ಭಾರತ ಗೋಧಿಯನ್ನು USA, ರಷ್ಯಾ, ನೆಕ್ಸ್ಟು ಈಶಾನ್ಯ ಏಷ್ಯಾ ಮತ್ತು ಪಶ್ಚಿಮ ಯುರೋಪ್ ರಾಷ್ಟ್ರಗಳಿಗೆ ರಫ್ತನ್ನು ಮಾಡುತ್ತೆ. ನೆಕ್ಸ್ಟ್, wheat is mainly responsible for green revolution as I have discussed in my previous sessions. ನಾನು ಹಿಂದಿನ ಸೆಷನ್ಗಳಲ್ಲಿ ಮಾಡಿರುವಾಗ ಹೇಳಿದ್ದೀನಿ ಗೋಧಿ ಹಸಿರು ಕ್ರಾಂತಿಗೆ ಪ್ರಮುಖವಾಗಿ ಕಾರಣವಾದ ಬೆಳೆ ಅಂತ. ಸೊ ದ wheat is mainly responsible for us to achieve self-sufficiency in respect of food grains in our country. ಭಾರತ ಆಹಾರದ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗೋದಕ್ಕೆ ಪ್ರಮುಖವಾದ ಕಾರಣ ಅಂದರೆ ಈ ಗೋಧಿ ಬೆಳೆ ಅಂತ ಹೇಳಬಹುದು. ಸ್ಟೂಡೆಂಟ್ಸ್, note down the points that are on the board. In my next session, I will explain the commercial crops, that is cotton and sugarcane. Thank you.